ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಎಂಎಸ್ಎಸ್ವಿ ಕಡೆಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಿನಾಂಕ 26/12/2024 ಗುರುವಾರದಂದು ಎಂಎಸ್ಎಸ್ವಿ ವತಿಯಿಂದ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗಕ್ಕೆ ಲಭ್ಯವಿರುವ ಎಂಪೀರಿಯಲ್ ಡಾಟಾ ದತ್ತಾಂಶಗಳ ಮತ್ತು 2011 ಪ್ರಕಾರ ಜಾತಿವಾರು ಜನಸಂಖ್ಯೆಯ ಬಗ್ಗೆ ಸಿದ್ಧಪಡಿಸಿದ ಮನವಿ ಸಲ್ಲಿಸಲು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲು ಎಲ್ಲ ಸಮುದಾಯದ ಎಲ್ಲ ಮುಖಂಡರ ಸಮೂಹದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಕೇಶವಮೂರ್ತಿಯವರು ಸ್ವಾರ್ಥಕ್ಕಾಗಿ ಸಂಘಟನೆ ಬೇಡ, ಸಮಾಜದ ಒಳಿತಿಗಾಗಿ ಸಂಘಟನೆ ಬೇಕು ಅಂತ ಸಮಾಜದ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡಿಕೊಂಡರು. ತದನಂತರ ನಿವೃತ್ತಿ IRS ಭೀಮಶಂಕರ್ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿದರು. ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿ ಅನುಮೋದಿಸಬೇಕು. ಒಳ ಮೀಸಲಾತಿ ಕಲ್ಪಿಸಲು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ 1992 ಅಡಿ ಮಾನ್ಯ ಉಚ್ಚ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಬೇಕು ಅಂತ ಹೇಳಿದರು. ಒಳ ಮೀಸಲಾತಿ ವಿಚಾರಣೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹರಿಯಾಣ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಸರ್ಕಾರಗಳು ತಮ್ಮ ಸಚಿವ ಸಂಪುಟದ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ತೀರ್ಮಾನ ಮಾಡಿವೆ. ನ್ಯಾಯಕ್ಕಾಗಿ ಸಮುದಾಯದ ಕಾಯುವ ನಿರೀಕ್ಷೆ ಮಿತಿಯನ್ನು ದಾಟ್ತಾ ಇದೆ. ಸರ್ಕಾರ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಈ ಕಾರ್ಯಕ್ರಮದಲ್ಲಿ ಆರ್ ಲೋಕೇಶ್, ಅಹಿಂದ ಎಸ್ ಮೂರ್ತಿ, ಮಾಜಿ ವಿಧಾನಸೌಧ ಕಾರ್ಯದರ್ಶಿ ನಿವೃತ್ತ IRS ಭೀಮಶಂಕರ್ ಮತ್ತು ಆಲ್ ಇಂಡಿಯಾ BSP ಮಾರ್ಸಂದ್ರ ಮುನಿಯಪ್ಪ, RPI ಎನ್ ಮೂರ್ತಿ, BA ಕೇಶವ್ ಮೂರ್ತಿ ಮುಂತಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಾಕೆ ನಾರಾಯಣ್. ಕಂಡೀಷನ್ ನಂಬರ್ 1, ಕರ್ನಾಟಕದಲ್ಲಿ ಒಂದು ಜಾತಿಗಳು ಸಮಾನ ಜಾತಿಗಳು ಅಲ್ಲ. ದೇ ಆರ್ ಹೆಟರೋಜಿನಿಯಸ್ ಅಂತ ನೀವು ಪ್ರೂವ್ ಮಾಡಬೇಕು. ಸುಪ್ರೀಂ ಕೋರ್ಟ್ ವರ್ಡ್ ಹೇಳ್ತೀನಿ, ನೀವು ಪ್ರೂವ್ ಮಾಡಬೇಕು. ಹಾಗೆ ಪ್ರತಿಯೊಂದು ಜಾತಿಯ ಹಿನ್ನೆಲೆಯನ್ನ ಸ್ಟಡಿ ಮಾಡಬೇಕಾಗುತ್ತೆ. ಅದಕ್ಕೆ ಆಂಥ್ರೋಪಾಲಜಿಕಲ್ ಸ್ಟಡಿ ಅಂತ, ಕಲ್ಚರಲ್ ಸ್ಟಡಿ ಅಂತ, ಪ್ರೊಫೆಷನ್ಸ್, ಇಂಟ್ರೆಸ್ಟ್. Condition number 1, you have to prove that unit 1 CASA and heterogeneous group. Number 2, you must form homogeneous groups within that heterogeneous group. ಇನ್ನೊಂದು ಜಾತಿಗಳಲ್ಲಿ ಸಮಾನವಾದ ಜಾತಿಗಳ ಗ್ರೂಪ್ ಅನ್ನು ಮಾಡಬೇಕು. ಎಷ್ಟು ಸಂಸ್ಥೆ ಮಾಡಿದ್ದಾರೆ? 29 ಮಾದಿಗ ಸಮುದಾಯದ ಜಾತಿಗಳು 26 ಅದರಲ್ಲಿ ಸೇರಿದರು 26 ಬಲಗೈ ಚಲವಾದಿ ಆ ಗ್ರೂಪ್ಗೆ ಸೇರಿದಂತ ಜಾತಿಗಳು 4 ಟಚೆಗಳು 4 ಗುಂಪು 42 ಸಣ್ಣ ಅಸ್ಪೃಶ್ಯಗಳು. ಇವು 4 ವೈದೇಶಿಕವಾಗಿ ಆಂಥ್ರೋಪಾಲಜಿಕಲಿ, ಸೋಷಿಯಲಿ, ಹಿಸ್ಟಾರಿಕಲಿ ಪ್ರೂವ್ ಮಾಡಿ these are homogeneous groups ಅಂತ ಮಾಡಿದ್ದಾರೆ. ಯಾರು ಇದೆರಡೇ ಕಂಡೀಷನ್ಸ್ ಕೊಟ್ಟು ಈ ಹೋಗ್ಬೋದು, ಆಗ ಮಾತ್ರ ನೀವು ಬಳಸುತ್ತೆ ಆ ಗ್ರೂಪ್ಗಳಿಗೆ. ನಂಬರ್ 3, there is inter-state backwardness among different groups. ಈ ಒಂದು ಉಪಗ್ರೂಪ್ ಮಾಡಿದ್ದಾರೆ. ಮಾದಿಗರು 29 ಜಾತಿಗಳು, ಬಲಗೈ 26, 42, 4 ಇವು ನಡುವೆ ಅಂತರ ಇದೆ. ಬ್ಯಾಕ್ವರ್ಡ್ನೆಸ್, ಇಂಟರ್ಸೆಟ್ ಬ್ಯಾಕ್ವರ್ಡ್ಸ್ ಅಂದ್ರೆ ಒಂದು ಹಿಂದಿದೆ, ಮುಂದೋಗಿದೆ, ಇನ್ನೊಂದು ಬೇರೆ ತರ ಇದೆ. ಅಂತರವು ಇಂಟರ್ಸೆಟ್ ಬ್ಯಾಕ್ವರ್ಡ್ನೆಸ್ ಇಲ್ಲ. ಡಿಫಿಕಲ್ಟ್ ಇದೆ. ಏನು this intersect backwardness is because of heterogeneity. ಮತ್ತು ನಾಸಿರ್ ನೇಪಾಳವರು ಹೇಳಿದ್ರು, ಕೊಲಪ ಮಹಾರಾಜರು 10 ಕುದುರೆ ಕಟ್ಟಿ ಹುಲ್ಲಾಗಿದ್ರು, ಸ್ಟ್ರಾಂಗ್ ಇರೋ ತಿಂದು ಸ್ಟ್ರಾಂಗ್ ಕುದುರೆ ತಿಂದು ಒಂದು ಕುದುರೆ ತಿನ್ನಕ್ಕಾಗಿದ್ರೆ ಈ 110 ಶಾಖಗಳನ್ನು ಒಂದಾಗಿ ಇಟ್ಟು ನೀವು ಒಂದು ರಾಶಿ ಇಟ್ಟರೆ ಸಮಾನವಾಗಿ ತಿನ್ನಕ್ಕಾಗಲ್ಲ. Intersect backwardness is because of heterogeneity. This is good condition ಇದೆ. ಆ difficult condition ಇದು. ಅಂದ್ರೆ ಇವರು ಒಕ್ಕಟ್ಟಾಗಿ ಇಟ್ಟರೆ ಇವರಿಗೆ ಸಮಾನವಾಗಿ ಮುಟ್ಟುವುದಿಲ್ಲ ಅಂತ ಅರ್ಥ.
ಅದನ್ನು ಪ್ರೂವ್ ಮಾಡಬೇಕು. ಜಸ್ಟಿಸ್ ಪ್ರೂವ್ ಮಾಡ್ತಾರೆ. ಅದನ್ನೆಲ್ಲ ಕೂಲಂಕಷ ಬರ್ತೀವಿ. One, you have to prove heterogeneity. Number two, you have to solve homogeneous group. Number three, you have to find intrinsic backwardness. Number four, you have to prove that intrinsic backwardness is because of the heterogeneity. Next, item two, you have to prove that there is inadequate representation for different people. ಇದು ಮಾಡಿ ಇಡೀ ಬಾಬಾ ಸಾಹೇಬರನ್ನ ಪ್ರತ್ಯಕ್ಷ ನೋಡೋದಂತ ನಾವೆಲ್ಲರೂ ಇವತ್ತು ಅಲೆಗೆ ಆ ಮೀಸಲಾತಿಯ ಹೋರಾಟವನ್ನು ಹೆಂಗೆ ಮಾಡೋದು ಇಲ್ಲದನ್ನು ಎನ್ನುವಂಥದ್ದನ್ನ ಬಹಳ ರೋಚಕವಾದಂಥ ರೀತಿಯಲ್ಲಿ ಡಿಬೇಟ್ ನಡೆಯಿತು ಅನ್ನೋದನ್ನ ಆ ಸಿನಿಮಾದಲ್ಲಿ ಬಹಳ ವಂಡರ್ಫುಲ್ ಆಗಿ ಬಹಳ ಎಫೆಕ್ಟಿವ್ ಆಗಿ ನಾನು 3 ಸರಿ ನೋಡಿದ್ದೀನಿ. ಇವತ್ತಿಗೂ ನಾನು ಯಾವ್ದಾದ್ರು ನನ್ನ ಕುಟುಂಬದವ್ರನ್ನ ಹಾಕಿ ತೋರಿಸಿದ್ದೇನೆ. ಮನರಂಜನೆಯೂ ಇದೆ,